ಬಿಟ್ಟು ಋಣ ಇವೆಲ್ಲ ಬಿಟ್ಟಿರೋದು. ಯಾಕೆ ಋಣ? ಈ ಡಾಕ್ಟ್ರು ಯಾರು ಇವನು ಈಗ ಸತ್ತ ಕಚಡ ಕಂತ್ರಿ ಏನಂತ ಪದ ಬಳಸೋಣ, ಏನು ಕಾತ್ರಾ ಮೆಡಿಕಲ್ ಕಾಲೇಜಲ್ಲೆಲ್ಲೋ ಓದದ್ನಂತೆ ಇವನು. ನನಗೆ ಯಾರೋ ಹೇಳಿದ್ದು ಅಲ್ಲ 50-70% ಲೋಕಲ್ ಕಾಶ್ಮೀರಿಗಳಿಗೆ ರಿಸರ್ವ್ಡ್ ಅಂತೆ ಸೀಟು ಮೆಡಿಕಲ್ ಕಾಲೇಜಲ್ಲಿ. 30% ಬೇರೆಯವ್ರು ಕೊಡ್ತಾರೆ. ಆ ರಿಸರ್ವೇಷನ್ನಿಂದಾಗಿ ಈ ಕಚಡಾಗೂ ಸಿಕ್ಕಿರೋದು ಸೀಟು. ಆಲ್ ಇಂಡಿಯಾಲಾಗಿದ್ದರೆ ಇವನು ಲಡ್ಕಾಸಿಗೆ ಸಿಗ್ತಾ ಇತ್ತೋ ಇಲ್ವೋ ನನಗೆ ಡೌಟ್ ಇದೆ. ನನಗೆ ಸಿಕ್ಕಿದೆ ಅಂತ ಕಾಣುತ್ತೆ. ದಟ್ಸ್ ಓಕೆ, ಓದಲಿ, ಒಳ್ಳೇದಾಗಲಿ, ಡಾಕ್ಟರ್ ಆಗಲಿ, ಬೇಡ ಅಂತಿಲ್ಲ ಯಾರು, ಉದ್ದೇಶ ಅದೇ ಆಗಿದ್ರೆ. ಆದರೆ ಕಾತ್ರಾ ಮೆಡಿಕಲ್ ಕಾಲೇಜ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡಿ ನಡೆಸೋದು ಫಂಡು ವೈಷ್ಣೋದೇವಿ ದೇವಸ್ಥಾನದ ಟ್ರಸ್ಟಿಂದ. ಎಂಟೈರ್ಲಿ ಯಾವ ಹಿಂದೂಗಳು ವೈಷ್ಣೋದೇವಿಗೆ ದುಡ್ಡು ಕೊಡ್ತಾರೋ ಅದೇ ದುಡ್ಡೇ ಅದು. ಯಾವ ಎಕ್ಸ್ಟ್ರಾ ದುಡ್ಡು ಬರಲ್ಲ ಅಲ್ಲಿ. ಆ ಟ್ರಸ್ಟ್ ನಡೆಸೋ ಕಾಲೇಜ್ ಅದ ಆ್ಯಕ್ಚುಲಿ, ಅಥವಾ ಸಪೋರ್ಟೆಡ್. ಹಿಂದೂಗಳು ದೇವಸ್ಥಾನದವ್ರು ನಡೆಸೋ ಕಾಲೇಜಲ್ಲಿ ಓದಿ ಅವ್ರಿಗೆ ಬಾಂಬ್ ಬಿಡ್ತೀನಿ ಅಂತ ಬರ್ತಾನಲ್ಲ, ಇವನನ್ನು ಏನಂತ ಕರಿಬೇಕು? ಲಾಭ ಪಡ್ಕೊಂಡು ಅಥವಾ ಅದರ ಮೆಜಾರಿಟಿಯ ಲಾಭಗಳನ್ನು ಪಡ್ಕೊಂಡ್ರೂ ನನಗೆ ಅನ್ಯಾಯ ಅಂತ ಪರಿಭಾವಿಸಿ ಸದಾಕಾಲ ಬರೀ ಬುರುಡೆ ಬಿಟ್ಕೊಂಡು ಅಳ್ತಾ ಕೂತಿರೋರನ್ನ ಏನಂತ ಕರೆಯೋಣ? ಏನಂತ ಕರಿಬೇಕು ಇವ್ರನ್ನೆಲ್ಲ? ಇವನಿಗೆ ಸಿಕ್ಕಿದ್ರಿಂದ ಇನ್ಯಾರಿಗೋ ಸಿಗೋದು ವಂಚನೆ. ಹೇಳಿದೆ, ರೀಕನ್ಫರ್ಮ್ ಮಾಡ್ಕೊಳ್ಳೋಣ ಇದಿಷ್ಟು ಮಾಹಿತಿನ ಇನ್ನೊಂದು ಸರಿ ಬೇಕಾರೆ.